ಇನ್ನು ಬಳ್ಳಾರಿ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬಹುದು ಅನ್ನುವಂತಹ ಅನುಮತಿ ಸಿಗ್ತಾ ಇದ್ದಂತೆ ಕೋರ್ಟಿಂದ ಈಗ ಭಾರಿ ತಯಾರಿಗಳು ಆಗ್ತಾ ಇರೋದು. ಕೋರ್ಟ್ ಅನುಮತಿ ಸಿಗ್ತಾ ಇದ್ದಂತೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಪೊಲೀಸ್ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಒಂದು ಕಡೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿಜ. ಆದರೆ ದರ್ಶನ್ ಒಪ್ಕೊಳ್ತಾ ಇಲ್ಲ. ದರ್ಶನ್ ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇದೆ. ಜೈಲಾಧಿಕಾರಿಗಳ ಬಳಿ ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರಂತೆ ದರ್ಶನ್. ಇಲ್ಲೇ ನಾನು ಆರಾಮಾಗಿದ್ದೀನಿ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ದರ್ಶನ್ನ ಕರೆದುಕೊಂಡು ಹೋಗೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಒಂದು ರೀತಿ ಫಜೀತಿ. ಈಗ ಬಳ್ಳಾರಿಯಲ್ಲಿ ಒಬ್ಬನೇ ಒಂಟಿಯಾಗಿರಬೇಕಾದಂಥ ಆತಂಕದಲ್ಲಿ ದರ್ಶನ್. ಮತ್ತೊಂದು ಕಡೆ ಈಗ ಜೈಲಾಧಿಕಾರಿಗಳು ರೆಡಿಯಾಗಿ ಬಳ್ಳಾರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ನಾನು ಬರೋದಿಲ್ಲ ಅಂತ ದರ್ಶನ್ ಹಠ ಹಿಡಿದಿದ್ದಾರಂತೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ. ಧ್ರುವ, ದರ್ಶನ್ ಒಂದು ಮಾತನ್ನ ಹೇಳ್ತಾ ಇದ್ದಾರಂತೆ, ಇಲ್ಲೇ ಆರಾಮಾಗಿದ್ದೀನಿ ಅಂತ. ನಿನ್ನೆ ಮೊನ್ನೆ ಗೊತ್ತಾಗ್ಬಿಟ್ಟಿದೆ ನಮಗೆ ಇವ್ರು ಎಷ್ಟು ಆರಾಮಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಹೀಗಾಗಿ ಬೇರೆ ಜೈಲು ಯಾಕೆ ಅಂತ, ಅಲ್ಲಿ ಹೋದ್ರೆ ಈ ಐಷಾರಾಮಿ ಜೀವನ ಸಿಗುತ್ತೋ ಇಲ್ವೋ, ರಾಜಾತಿಥ್ಯ ಸಿಗುತ್ತೋ ಇಲ್ವೋ ಅನ್ನೋಂಥ ಆತಂಕ ಒಂದು ಕಡೆ ಇರ್ಬೋದು. ಹಠ ಹಿಡಿದಿದ್ದಾರೆ ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಯಾವಾಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವಂತ ವಿಚಾರ ಗೊತ್ತಾಯ್ತು, ಅವಾಗಿಂದನೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಆದ್ರೆ ಯಾವಾಗ ಕೋರ್ಟ್ ನಿಂದ ಒಂದು ಅನುಮತಿ ಸಿಕ್ತೋ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಅಧಿಕೃತ ಅನುಮತಿ ಸಿಕ್ತೋ, ಅದರ ಬೆನ್ನಲ್ಲೇ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಜೈಲಾಧಿಕಾರಿಗಳು ದರ್ಶನ್ ಅವರ ಬಳಿ ಹೋಗಿ ನಾವು ನಿಮ್ಮನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಖ್ಯವಾಗಿ ಅಧಿಕಾರಿಗಳ ಬಳಿ ಹೋಗಿ ದರ್ಶನ್ ಅವರ ಬಳಿ ಅಧಿಕಾರಿಗಳು ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೇಳ್ತಾ ಇರೋದು ಒಂದೇ, ನಾನು ಹೋಗಲ್ಲ, ಇಲ್ಲೇ ಆರಾಮಾಗಿದ್ದೀನಿ ಎನ್ನುವಂತ ಒಂದು ವಿಚಾರವನ್ನ ಅವ್ರ ಮುಂದೆ ಹೇಳ್ತಾ ಇದ್ದಾರಂತೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಕಳೆದ 2-3 ದಿನಗಳ ಹಿಂದೆ ಆದಂತ ಕೆಲವೊಂದಿಷ್ಟು ಬೆಳವಣಿಗೆ, ಅದರಲ್ಲಿ ಮುಖ್ಯವಾಗಿರುವಂತದ್ದು ದರ್ಶನ್ ಅವರ ಜೀವನ ಅಂದ್ರೆ ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದಕ್ಕೆ ಸಾಕ್ಷ್ಯವಾಗಿ ಒಂದು ಫೋಟೋ ರಿಲೀಸ್ ಆಗಿತ್ತು. ಅದಾದ ನಂತರ ವಿಡಿಯೋ ಕಾಲ್ ಒಂದು ವೈರಲ್ ಆಗಿತ್ತು. ಇವೆಲ್ಲವನ್ನ ನೋಡಿದ ಸಂದರ್ಭದಲ್ಲಿ ಇವರು ಇಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅನ್ನೋದು ಕೂಡ ಅವ್ರು ಹೇಳೋದು ಬೇಡ, ನೋಡುವವರಿಗೆ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ಈಗ ನಾನು ಬಳ್ಳಾರಿಗೆ ಯಾಕೆ ಶಿಫ್ಟ್ ಆಗ್ಬೇಕು ಅನ್ನುವಂಥದ್ದು, ಒಂದು ಅವರಿಗೆ ಬಳ್ಳಾರಿಗೆ ಹೋದ್ರೆ ಒಂಟಿತನ ಕಾಡುತ್ತೆ ಅನ್ನುವಂಥದ್ದು. ಈಗ ಇಲ್ಲಿ ಸುತ್ತ ವಿಲ್ಸನ್ ಗಾರ್ಡನ್, ನಾಗ ಧರ್ಮ ಹಾಗೆ ವಿಲ್ಸನ್ ಗಾರ್ಡನ್ ಹುಡುಗರು ಸುತ್ತಮುತ್ತ ದರ್ಶನ್ ಅವರ ಜೊತೆಗೆ ಇರ್ತಾ ಇದ್ರು. ಹಾಗೆ ಡಿ ಗ್ಯಾಂಗ್ ನ ಕೆಲವೊಂದಿಷ್ಟು ಸದಸ್ಯರ ಜೊತೆ ಕೂಡ ದರ್ಶನ್ ಹರಟೆಯನ್ನ ಹೊಡ್ಕೊಂಡು ಆರಾಮಾಗಿದ್ರು. ಆದ್ರೆ ಈಗ ಡಿ ಗ್ಯಾಂಗ್ ನ ಎಲ್ಲಾ ಸದಸ್ಯರು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಹೋಗಿ ಇರೋದು ಹೇಗಪ್ಪ ಎನ್ನುವಂತ ಒಂದು ಆತಂಕ ಕೂಡ ಈಗ ದರ್ಶನ್ ಅವರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಜೈಲಾಧಿಕಾರಿಗಳಿಗೆ. ಈಗ ದರ್ಶನ್ ಅವರ ಮನವೊಲಿಕೆ ಮಾಡೋದೇ ಒಂದು ಹರಸಾಹಸ ಆಗಿ ಹೋಗ್ಬಿಟ್ಟಿದೆ ಶ್ರೀಪಾದ್. ಈ ಸಂಬಂಧಪಟ್ಟ ಹಾಗೆ ಸುಮಾರು ಸಂಜೆಯಿಂದ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರು ಸುತಾರಾಮ್ ಒಪ್ತಾ ಇಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ. ಧ್ರುವ, ಲಿಟ್ರಲಿ ದರ್ಶನ್ ಬಳ್ಳಾರಿಗೆ ಹೋಗ್ಬೇಕು ಅನ್ನೋಂತಹ ವಿಚಾರ ಮತ್ತು ಈ ರೀತಿಯ ಸಿದ್ಧತೆಯ ಬಗ್ಗೆ ದರ್ಶನ್ಗೆ ಗೊತ್ತಾಗ್ತಾ ಇದ್ದಂತೆ ದರ್ಶನ್ ಲಿಟ್ರಲಿ ಅಳ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಪೊಲೀಸರ ಮುಂದೆ ಅಂತ. ಈಗ ಪೊಲೀಸರ ಮುಂದೆ ದೊಡ್ಡ ಟಾಸ್ಕ್, ದರ್ಶನ್ನ ಮನವೊಲಿಸೋದು, ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದು. ಹೇಗೆ ನಿಭಾಯಿಸ್ತಾರೆ ಪೊಲೀಸರು, ಇದಕ್ಕೆ ತಕ್ಕನಾಗಿ ಯಾವ ರೀತಿ ತಯಾರಿ ಆಗ್ತಿದೆ ಅಂತ? ಎಸ್ ಶ್ರೀಪಾದ್, ಮುಖ್ಯವಾಗಿ ಈಗ ಕೋರ್ಟ್ ಅನುಮತಿಯನ್ನ ನೀಡಿದೆ. ಸರ್ಕಾರದಿಂದನೂ ಕೂಡ ಒಂದು ಆದೇಶ ಬಂದಿದೆ, ಇವರನ್ನ ಶಿಫ್ಟ್ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಶಿಫ್ಟ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರು ಒಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಶಿಫ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ದರ್ಶನ್ ಅವರ ಮನವೊಲಿಕೆಯನ್ನ ಮಾಡೋದು ಈಗ ಜೈಲಾಧಿಕಾರಿಗಳಿಗೆ ಸವಾಲಿನ ವಿಚಾರವಾಗಿದೆ. ಈಗಾಗಲೇ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿದೆ. ಈ ಕೋರ್ಟ್ ಅನುಮತಿಯ ಪ್ರಕಾರವೇ ಈಗ ಅವರನ್ನ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಬೇಕು. ಇವತ್ತು ರಾತ್ರಿ ಒಳಗೆ ಅವರನ್ನ ಶಿಫ್ಟ್ ಮಾಡಲಿಕ್ಕೆ
ಎಲ್ಲಾ ಸಿದ್ಧತೆಯನ್ನ ಕೂಡ ನಡೆಸ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ತಿಳುವಳಿಕೆಯನ್ನ ಕೂಡ ನೀಡ್ತಾರೆ. ಕೋರ್ಟ್ ಆದೇಶ ಆಗಿದೆ, ಹಿರಿಯ ಅಧಿಕಾರಿಗಳ ಆದೇಶವಾಗಿದೆ, ನೀವು ಬರಲೇಬೇಕು, ಬೇರೆ ದಾರಿ ಇಲ್ಲ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ಆದ್ರೆ ದರ್ಶನ್ ಅವರು ಬೆಳಗ್ಗೆ ಈ ವಿಚಾರ ಯಾವಾಗ ಅವರಿಗೆ ಗೊತ್ತಾಯ್ತು, ಆ ವಿಚಾರ ಗೊತ್ತಾದಲಿಂದಲೂ ಕೂಡ ಸಾಕಷ್ಟು ಸೊರಗು ಹೋಗಿದ್ದಾರೆ. ಅಂದ್ರೆ ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ. ಈಗ ಸದ್ಯ ನಿನ್ನೆ ಆದಂತಹ ಘಟನೆ ಬಗ್ಗೆ 3 FIR ಕೂಡ ದಾಖಲಾಗಿತ್ತು. ಅದರ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು. ಆ ತನಿಖಾ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು. ಕೇಳಿದ ಪ್ರಶ್ನೆಗಳಿಗೆ ಅಂದ್ರೆ ಸಮರ್ಪಕವಾಗಿ ಉತ್ತರವನ್ನ ಕೂಡ ನೀಡ್ತಾ ಇರಲಿಲ್ಲ. ಅವರಿಗೆ ಈಗ ಇರುವಂತಹ ಚಿಂತೆ ಏನಾಗಿದೆ ಅಂದ್ರೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಅನಿವಾರ್ಯ ಶಿಫ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಸದ್ಯ ಜೈಲಧಿಕಾರಿಗಳಿದ್ದಾರೆ. ಅವರನ್ನ ಶಿಫ್ಟ್ ಮಾಡೇ ಮಾಡ್ತಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಇನ್ನು ಬಳ್ಳಾರಿ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬಹುದು ಅನ್ನುವಂತಹ ಅನುಮತಿ ಸಿಗ್ತಾ ಇದ್ದಂತೆ ಕೋರ್ಟಿಂದ ಈಗ ಭಾರಿ ತಯಾರಿಗಳು ಆಗ್ತಾ ಇರೋದು. ಕೋರ್ಟ್ ಅನುಮತಿ ಸಿಗ್ತಾ ಇದ್ದಂತೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಪೊಲೀಸ್ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಒಂದು ಕಡೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿಜ. ಆದರೆ ದರ್ಶನ್ ಒಪ್ಕೊಳ್ತಾ ಇಲ್ಲ. ದರ್ಶನ್ ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇದೆ. ಜೈಲಾಧಿಕಾರಿಗಳ ಬಳಿ ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರಂತೆ ದರ್ಶನ್. ಇಲ್ಲೇ ನಾನು ಆರಾಮಾಗಿದ್ದೀನಿ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ದರ್ಶನ್ನ ಕರೆದುಕೊಂಡು ಹೋಗೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಒಂದು ರೀತಿ ಫಜೀತಿ. ಈಗ ಬಳ್ಳಾರಿಯಲ್ಲಿ ಒಬ್ಬನೇ ಒಂಟಿಯಾಗಿರಬೇಕಾದಂಥ ಆತಂಕದಲ್ಲಿ ದರ್ಶನ್. ಮತ್ತೊಂದು ಕಡೆ ಈಗ ಜೈಲಾಧಿಕಾರಿಗಳು ರೆಡಿಯಾಗಿ ಬಳ್ಳಾರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ನಾನು ಬರೋದಿಲ್ಲ ಅಂತ ದರ್ಶನ್ ಹಠ ಹಿಡಿದಿದ್ದಾರಂತೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ. ಧ್ರುವ, ದರ್ಶನ್ ಒಂದು ಮಾತನ್ನ ಹೇಳ್ತಾ ಇದ್ದಾರಂತೆ, ಇಲ್ಲೇ ಆರಾಮಾಗಿದ್ದೀನಿ ಅಂತ. ನಿನ್ನೆ ಮೊನ್ನೆ ಗೊತ್ತಾಗ್ಬಿಟ್ಟಿದೆ ನಮಗೆ ಇವ್ರು ಎಷ್ಟು ಆರಾಮಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಹೀಗಾಗಿ ಬೇರೆ ಜೈಲು ಯಾಕೆ ಅಂತ, ಅಲ್ಲಿ ಹೋದ್ರೆ ಈ ಐಷಾರಾಮಿ ಜೀವನ ಸಿಗುತ್ತೋ ಇಲ್ವೋ, ರಾಜಾತಿಥ್ಯ ಸಿಗುತ್ತೋ ಇಲ್ವೋ ಅನ್ನೋಂಥ ಆತಂಕ ಒಂದು ಕಡೆ ಇರ್ಬೋದು. ಹಠ ಹಿಡಿದಿದ್ದಾರೆ ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಯಾವಾಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವಂತ ವಿಚಾರ ಗೊತ್ತಾಯ್ತು, ಅವಾಗಿಂದನೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಆದ್ರೆ ಯಾವಾಗ ಕೋರ್ಟ್ ನಿಂದ ಒಂದು ಅನುಮತಿ ಸಿಕ್ತೋ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಅಧಿಕೃತ ಅನುಮತಿ ಸಿಕ್ತೋ, ಅದರ ಬೆನ್ನಲ್ಲೇ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ. ಇದರ ನಡುವೆ ಜೈಲಾಧಿಕಾರಿಗಳು ದರ್ಶನ್ ಅವರ ಬಳಿ ಹೋಗಿ ನಾವು ನಿಮ್ಮನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಖ್ಯವಾಗಿ ಅಧಿಕಾರಿಗಳ ಬಳಿ ಹೋಗಿ ದರ್ಶನ್ ಅವರ ಬಳಿ ಅಧಿಕಾರಿಗಳು ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೇಳ್ತಾ ಇರೋದು ಒಂದೇ, ನಾನು ಹೋಗಲ್ಲ, ಇಲ್ಲೇ ಆರಾಮಾಗಿದ್ದೀನಿ ಎನ್ನುವಂತ ಒಂದು ವಿಚಾರವನ್ನ ಅವ್ರ ಮುಂದೆ ಹೇಳ್ತಾ ಇದ್ದಾರಂತೆ. ಯಾಕೆ ಈಗ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಕಳೆದ 2-3 ದಿನಗಳ ಹಿಂದೆ ಆದಂತ ಕೆಲವೊಂದಿಷ್ಟು ಬೆಳವಣಿಗೆ, ಅದರಲ್ಲಿ ಮುಖ್ಯವಾಗಿರುವಂತದ್ದು ದರ್ಶನ್ ಅವರ ಜೀವನ ಅಂದ್ರೆ ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯವಾಗಿ ಒಂದು ಫೋಟೋ ರಿಲೀಸ್ ಆಗಿತ್ತು. ಅದಾದ ನಂತರ ವಿಡಿಯೋ ಕಾಲ್ ಒಂದು ವೈರಲ್ ಆಗಿತ್ತು. ಇವೆಲ್ಲವನ್ನ ನೋಡಿದ ಸಂದರ್ಭದಲ್ಲಿ ಇವರು ಇಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅನ್ನೋದು ಕೂಡ ಅವ್ರು ಹೇಳೋದು ಬೇಡ, ನೋಡುವವರಿಗೆ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ಈಗ ನಾನು ಬಳ್ಳಾರಿಗೆ ಯಾಕೆ ಶಿಫ್ಟ್ ಆಗಬೇಕು ಅನ್ನುವಂಥದ್ದು, ಒಂದು ಅವರಿಗೆ ಬಳ್ಳಾರಿಗೆ ಹೋದ್ರೆ ಒಂಟಿತನ ಕಾಡುತ್ತೆ ಅನ್ನುವಂಥದ್ದು. ಈಗ ಇಲ್ಲಿ ಸುತ್ತ ವಿಲ್ಸನ್ ಗಾರ್ಡನ್ ನಾಗ ಧರ್ಮ ಹಾಗೆ ವಿಲ್ಸನ್ ಗಾರ್ಡನ್ ಹುಡುಗರು ಸುತ್ತಮುತ್ತ ದರ್ಶನ್ ಅವರ ಜೊತೆಗೆ ಇರ್ತಾ ಇದ್ರು. ಹಾಗೆ ಡಿ ಗ್ಯಾಂಗ್ ನ ಕೆಲವೊಂದಿಷ್ಟು ಸದಸ್ಯರ ಜೊತೆ ಕೂಡ ದರ್ಶನ್ ಹರಟೆಯನ್ನ ಹೊಡ್ಕೊಂಡು ಆರಾಮಾಗಿದ್ರು. ಆದ್ರೆ ಈಗ ಡಿ ಗ್ಯಾಂಗ್ ನ ಎಲ್ಲಾ ಸದಸ್ಯರು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಹೋಗಿರೋದು ಹೇಗಪ್ಪ ಎನ್ನುವಂತ ಒಂದು ಆತಂಕ ಕೂಡ ಈಗ ದರ್ಶನ್ ಅವರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಜೈಲಾಧಿಕಾರಿಗಳಿಗೆ. ಈಗ ದರ್ಶನ್ ಅವರ ಮನವೊಲಿಕೆ ಮಾಡೋದೇ ಒಂದು ಹರಸಾಹಸ ಆಗಿ ಹೋಗ್ಬಿಟ್ಟಿದೆ ಶ್ರೀಪಾದ್. ಈ ಸಂಬಂಧಪಟ್ಟ ಹಾಗೆ ಸುಮಾರು ಸಂಜೆಯಿಂದ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರು ಸುತಾರಾಮ್ ಒಪ್ತಾ ಇಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ. ಧ್ರುವ, ಲಿಟ್ರಲಿ ದರ್ಶನ್ ಬಳ್ಳಾರಿಗೆ ಹೋಗ್ಬೇಕು ಅನ್ನೋಂತಹ ವಿಚಾರ ಮತ್ತು ಈ ರೀತಿಯ ಸಿದ್ಧತೆಯ ಬಗ್ಗೆ ದರ್ಶನ್ಗೆ ಗೊತ್ತಾಗ್ತಾ ಇದ್ದಂತೆ ದರ್ಶನ್ ಲಿಟ್ರಲಿ ಅಳ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಪೊಲೀಸರ ಮುಂದೆ ಅಂತ. ಈಗ ಪೊಲೀಸರ ಮುಂದೆ ದೊಡ್ಡ ಟಾಸ್ಕ್, ದರ್ಶನ್ನ ಮನವೊಲಿಸೋದು, ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದು. ಹೇಗೆ ನಿಭಾಯಿಸ್ತಾರೆ ಪೊಲೀಸರು, ಇದಕ್ಕೆ ತಕ್ಕನಾಗಿ ಯಾವ ರೀತಿ ತಯಾರಿ ಆಗ್ತಿದೆ ಅಂತ?
ಎಸ್ ಶ್ರೀಪಾದ್, ಮುಖ್ಯವಾಗಿ ಈಗ ಕೋರ್ಟ್ ಅನುಮತಿಯನ್ನ ನೀಡಿದೆ, ಸರ್ಕಾರದಿಂದನೂ ಕೂಡ ಒಂದು ಆದೇಶ ಬಂದಿದೆ, ಇವರನ್ನ ಶಿಫ್ಟ್ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಶಿಫ್ಟ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರು ಒಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಶಿಫ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ದರ್ಶನ್ ಅವರ ಮನವೊಲಿಕೆಯನ್ನ ಮಾಡೋದು ಈಗ ಜೈಲಾಧಿಕಾರಿಗಳಿಗೆ ಸವಾಲಿನ ವಿಚಾರವಾಗಿದೆ. ಈಗಾಗಲೇ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿದೆ. ಈ ಕೋರ್ಟ್ ಅನುಮತಿಯ ಪ್ರಕಾರವೇ ಈಗ ಅವರನ್ನ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಬೇಕು. ಇವತ್ತು ರಾತ್ರಿ ಒಳಗೆ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ತಿಳುವಳಿಕೆಯನ್ನ ಕೂಡ ನೀಡ್ತಾರೆ. ಕೋರ್ಟ್ ಆದೇಶ ಆಗಿದೆ, ಹಿರಿಯ ಅಧಿಕಾರಿಗಳ ಆದೇಶವಾಗಿದೆ, ನೀವು ಬರಲೇಬೇಕು, ಬೇರೆ ದಾರಿ ಇಲ್ಲ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ಆದ್ರೆ ದರ್ಶನ್ ಅವರು ಬೆಳಗ್ಗೆ ಈ ವಿಚಾರ ಯಾವಾಗ ಅವರಿಗೆ ಗೊತ್ತಾಯ್ತು, ಆ ವಿಚಾರ ಗೊತ್ತಾದಲಿಂದಲೂ ಕೂಡ ಸಾಕಷ್ಟು ಸೊರಗು ಹೋಗಿದ್ದಾರೆ. ಅಂದ್ರೆ ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ. ಈಗ ಸದ್ಯ ನಿನ್ನೆ ಆದಂತಹ ಘಟನೆ ಬಗ್ಗೆ 3 FIR ಕೂಡ ದಾಖಲಾಗಿತ್ತು. ಅದರ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು. ಆ ತನಿಖಾ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು. ಕೇಳಿದ ಪ್ರಶ್ನೆಗಳಿಗೆ ಅಂದ್ರೆ ಸಮರ್ಪಕವಾಗಿ ಉತ್ತರವನ್ನ ಕೂಡ ನೀಡ್ತಾ ಇರಲಿಲ್ಲ. ಅವರಿಗೆ ಈಗ ಇರುವಂತಹ ಚಿಂತೆ ಏನಾಗಿದೆ ಅಂದ್ರೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಅನಿವಾರ್ಯ, ಶಿಫ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಸದ್ಯ ಜೈಲಾಧಿಕಾರಿಗಳಿದ್ದಾರೆ. ಅವರನ್ನ ಶಿಫ್ಟ್ ಮಾಡ್ತಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಇನ್ನು ಬಳ್ಳಾರಿ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬಹುದು ಅನ್ನುವಂತಹ ಅನುಮತಿ ಸಿಗ್ತಾ ಇದ್ದಂತೆ ಕೋರ್ಟಿಂದ ಈಗ ಭಾರಿ ತಯಾರಿಗಳು ಆಗ್ತಾ ಇರೋದು. ಕೋರ್ಟ್ ಅನುಮತಿ ಸಿಗ್ತಾ ಇದ್ದಂತೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಪೊಲೀಸ್ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಒಂದ್ ಕಡೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿಜ. ಆದ್ರೆ ದರ್ಶನ್ ಒಪ್ಕೊಳ್ತಾ ಇಲ್ಲ. ದರ್ಶನ್ ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇದೆ. ಜೈಲಾಧಿಕಾರಿಗಳ ಬಳಿ ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರಂತೆ ದರ್ಶನ್. ಇಲ್ಲೇ ನಾನು ಆರಾಮಾಗಿದ್ದೀನಿ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ದರ್ಶನ್ನ ಕರೆದುಕೊಂಡು ಹೋಗೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಒಂದು ರೀತಿ ಫಜೀತಿ. ಈಗ ಬಳ್ಳಾರಿಯಲ್ಲಿ ಒಬ್ಬನೇ ಒಂಟಿಯಾಗಿರಬೇಕಾದಂಥ ಆತಂಕದಲ್ಲಿ ದರ್ಶನ್. ಮತ್ತೊಂದು ಕಡೆ ಈಗ ಜೈಲಾಧಿಕಾರಿಗಳು ರೆಡಿಯಾಗಿ ಬಳ್ಳಾರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ನಾನು ಬರೋದಿಲ್ಲ ಅಂತ ದರ್ಶನ್ ಹಠ ಹಿಡಿದಿದ್ದಾರಂತೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ. ಧ್ರುವ, ದರ್ಶನ್ ಒಂದು ಮಾತನ್ನ ಹೇಳ್ತಾ ಇದ್ದಾರಂತೆ, ಇಲ್ಲೇ ಆರಾಮಾಗಿದ್ದೀನಿ ಅಂತ. ನಿನ್ನೆ ಮೊನ್ನೆ ಗೊತ್ತಾಗ್ಬಿಟ್ಟಿದೆ ನಮಗೆ ಇವ್ರು ಎಷ್ಟು ಆರಾಮಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಹೀಗಾಗಿ ಬೇರೆ ಜೈಲು ಯಾಕೆ ಅಂತ, ಅಲ್ಲಿ ಹೋದ್ರೆ ಈ ಐಷಾರಾಮಿ ಜೀವನ ಸಿಗುತ್ತೋ ಇಲ್ವೋ, ರಾಜಾತಿಥ್ಯ ಸಿಗುತ್ತೋ ಇಲ್ವೋ ಅನ್ನೋಂಥ ಆತಂಕ ಒಂದು ಕಡೆ ಇರ್ಬೋದು. ಹಠ ಹಿಡಿದಿದ್ದಾರೆ ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಯಾವಾಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವಂತ ವಿಚಾರ ಗೊತ್ತಾಯ್ತು, ಅವಾಗಿಂದನೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಆದ್ರೆ ಯಾವಾಗ ಕೋರ್ಟ್ ನಿಂದ ಒಂದು ಅನುಮತಿ ಸಿಕ್ತೋ, ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಅಧಿಕೃತ ಅನುಮತಿ ಸಿಕ್ತೋ, ಅದರ ಬೆನ್ನಲ್ಲೇ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಜೈಲಾಧಿಕಾರಿಗಳು ದರ್ಶನ್ ಅವರ ಬಳಿ ಹೋಗಿ ನಾವು ನಿಮ್ಮನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಖ್ಯವಾಗಿ ಅಧಿಕಾರಿಗಳ ಬಳಿ ಹೋಗಿ ದರ್ಶನ್ ಅವರ ಬಳಿ ಅಧಿಕಾರಿಗಳು ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೇಳ್ತಾ ಇರೋದು ಒಂದೇ, ನಾನು ಹೋಗಲ್ಲ, ಇಲ್ಲೇ ಆರಾಮಾಗಿದ್ದೀನಿ ಎನ್ನುವಂತ ಒಂದು ವಿಚಾರವನ್ನ ಅವ್ರ ಮುಂದೆ ಹೇಳ್ತಾ ಇದ್ದಾರಂತೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಕಳೆದ 2-3 ದಿನಗಳ ಹಿಂದೆ ಆದಂತ ಕೆಲವೊಂದಿಷ್ಟು ಬೆಳವಣಿಗೆ, ಅದರಲ್ಲಿ ಮುಖ್ಯವಾಗಿರುವಂತದ್ದು ದರ್ಶನ್ ಅವರ ಜೀವನ ಅಂದ್ರೆ ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯವಾಗಿ ಒಂದು ಫೋಟೋ ರಿಲೀಸ್ ಆಗಿತ್ತು. ಅದಾದ ನಂತರ ವಿಡಿಯೋ ಕಾಲ್ ಒಂದು ವೈರಲ್ ಆಗಿತ್ತು. ಇವೆಲ್ಲವನ್ನ ನೋಡಿದ ಸಂದರ್ಭದಲ್ಲಿ ಇವರು ಇಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅನ್ನೋದು ಕೂಡ ಅವ್ರು ಹೇಳೋದು ಬೇಡ, ನೋಡುವವರಿಗೆ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ಈಗ ನಾನು ಬಳ್ಳಾರಿಗೆ ಯಾಕೆ ಶಿಫ್ಟ್ ಆಗ್ಬೇಕು ಅನ್ನುವಂಥದ್ದು ಒಂದು, ಅವರಿಗೆ ಬಳ್ಳಾರಿಗೆ ಹೋದ್ರೆ ಒಂಟಿತನ ಕಾಡುತ್ತೆ ಅನ್ನುವಂಥದ್ದು. ಈಗ ಇಲ್ಲಿ ಸುತ್ತ ವಿಲ್ಸನ್ ಗಾರ್ಡನ್, ನಾಗ ಧರ್ಮ ಹಾಗೆ ವಿಲ್ಸನ್ ಗಾರ್ಡನ್ ಹುಡುಗರು ಸುತ್ತಮುತ್ತ ದರ್ಶನ್ ಅವರ ಜೊತೆಗೆ ಇರ್ತಾ ಇದ್ರು. ಹಾಗೆ ಡಿ ಗ್ಯಾಂಗ್ ನ ಕೆಲವೊಂದಿಷ್ಟು ಸದಸ್ಯರ ಜೊತೆ ಕೂಡ ದರ್ಶನ್ ಹರಟೆಯನ್ನ ಹೊಡ್ಕೊಂಡು ಆರಾಮಾಗಿದ್ರು. ಆದ್ರೆ ಈಗ ಡಿ ಗ್ಯಾಂಗ್ ನ ಎಲ್ಲಾ ಸದಸ್ಯರು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಹೋಗಿ ಇರೋದು ಹೇಗಪ್ಪ ಎನ್ನುವಂತ ಒಂದು ಆತಂಕ ಕೂಡ ಈಗ ದರ್ಶನ್ ಅವರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಜೈಲಾಧಿಕಾರಿಗಳಿಗೆ. ಈಗ ದರ್ಶನ್ ಅವರ ಮನವೊಲಿಕೆ ಮಾಡೋದೇ ಒಂದು ಹರಸಾಹಸ ಆಗಿ ಹೋಗ್ಬಿಟ್ಟಿದೆ ಶ್ರೀಪಾದ್. ಈ ಸಂಬಂಧಪಟ್ಟ ಹಾಗೆ ಸುಮಾರು ಸಂಜೆಯಿಂದ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರು ಸುತಾರಾಮ್ ಒಪ್ತಾ ಇಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ.
ಧ್ರುವ, ಲಿಟ್ರಲಿ ದರ್ಶನ್ ಬಳ್ಳಾರಿಗೆ ಹೋಗ್ಬೇಕು ಅನ್ನೋಂತಹ ವಿಚಾರ ಮತ್ತು ಈ ರೀತಿಯ ಸಿದ್ಧತೆಯ ಬಗ್ಗೆ ದರ್ಶನ್ಗೆ ಗೊತ್ತಾಗ್ತಾ ಇದ್ದಂತೆ ದರ್ಶನ್ ಲಿಟ್ರಲಿ ಅಳ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಪೊಲೀಸರ ಮುಂದೆ ಅಂತ. ಈಗ ಪೊಲೀಸರ ಮುಂದೆ ದೊಡ್ಡ ಟಾಸ್ಕ್, ದರ್ಶನ್ನ ಮನವೊಲಿಸೋದು, ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದು. ಹೇಗೆ ನಿಭಾಯಿಸ್ತಾರೆ ಪೊಲೀಸರು, ಇದಕ್ಕೆ ತಕ್ಕನಾಗಿ ಯಾವ ರೀತಿ ತಯಾರಿ ಆಗ್ತಿದೆ ಅಂತ? ಎಸ್ ಶ್ರೀಪಾದ್, ಮುಖ್ಯವಾಗಿ ಈಗ ಕೋರ್ಟ್ ಅನುಮತಿಯನ್ನ ನೀಡಿದೆ, ಸರ್ಕಾರದಿಂದನೂ ಕೂಡ ಒಂದು ಆದೇಶ ಬಂದಿದೆ, ಇವರನ್ನ ಶಿಫ್ಟ್ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಶಿಫ್ಟ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರು ಒಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಶಿಫ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ದರ್ಶನ್ ಅವರ ಮನವೊಲಿಕೆಯನ್ನ ಮಾಡೋದು ಈಗ ಜೈಲಾಧಿಕಾರಿಗಳಿಗೆ ಸವಾಲಿನ ವಿಚಾರವಾಗಿದೆ. ಈಗಾಗಲೇ ಕೋರ್ಟ್ ಕೂಡ ಅನುಮತಿಯ